ಸಬ್ ರಿಜಿಸ್ಟ್ರ್ ಆಫೀಸಿಗೆ ಹೋದಾಗ ನನಗೆ ಫುಲ್ಲು ಕಂಪ್ಲೀಟ್ ಪಿಕ್ಚರ್ ಗೊತ್ತಾಗಿದ್ದು, ನಾನು ಇಡೀ ಫ್ಯಾಮಿಲಿಗೆ ನಾನು ಬೇಡ, ಆಸ್ತಿ ಬೇಕು ಅಂತ ಹೇಳ್ಬಿಟ್ಟು. ಹೇಗಿದ್ದೀರಮ್ಮ ಅಂತ ಹೇಳ್ಬಿಟ್ಟು. ನೀನು ಯಾರು ಅಂದರು. ನಾನು ನಿಮ್ಮ ಮಗ ಆಗಿ ಹುಟ್ಟಿದ್ದೆ, ಇವಾಗ ಮಗಳಾಗಿದ್ದೀನಲ್ವಾ ಅಂತ ಹೇಳಿ. ನೀನು ಯಾಕೆ ನಮಗೆ ನೆಮ್ಮದಿ ಹಾಳು ಮಾಡಕ್ಕ ಫೋನ್ ಮಾಡಿದೆ. ಓಹೋ, ಆಸ್ತಿ ಬರ್ಸ್ಕೊಳ್ಳೋ ಗಂಟೆ ಚೆನ್ನಾಗಾದ್ರು. ನೀವು ಅಷ್ಟು ಬೇಗ ನಂಬಿಟ್ರಾ? ಕಾಮನ್ ಮ್ಯಾನೆ. ಏನ್ ವರ್ಕ್ ಮಾಡ್ತಿದ್ದ? ಕಾಲೇಜಿಗೆ ಹೋಗ್ತಾ ಇದ್ದ. ಕಾಲೇಜ್ ಹುಡುಗನ್ ಲವ್ ಮಾಡಿದ್ರಾ? ನನ್ನ ಸಂತೋಷಕ್ಕಿಂತ ಅವ್ರ ಮಗಳು ಸಂತೋಷ ಅವ್ರಿಗೆ ಮೇಯ್ನು. ಅವರು ಮೈದ್ನನ್ ಮಕ್ಕಳು ಸಂತೋಷ ಅವ್ರಿಗೆ ಮೇಯ್ನ್ ಆಗೋಗಿದೆ. ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಎಂಟ್ರಿ ಕೊಟ್ಟೇ ಬಿಟ್ಟೆ. ನನ್ನ ಲೈಫಲ್ಲಿ ನಾನು ಸೋಷಿಯಲ್ ವರ್ಕ್ ಮಾಡ್ತಾನೆ ನಾನು ಕಲ್ತಿದ್ದಂದರೆ ಏನು ಅಂತ ಹೇಳಿದರೆ ಕಾನೂನು. ಫೈನಲ್ ಕೋರ್ಟಲ್ಲಿ 3 ತಿಂಗಳು ಕೇಸು ನಡೀತು. ಮನೆಯಿಂದ 2 ಕೋಟಿ ಈ ಥರ ಆಸ್ತಿ. ಸುಳ್ಯರ ಜೊತೆಗೆ ಹೋಗಿ ಬಂದಿರೋ ಗಂಡು ಮಕ್ಕಳನ್ನ ಮನೆ ಸೇರಿಸ್ತೀವಿ, ನಿನ್ನಂಥವಳೆ ಮನೆ ಸೇರಿಸಲ್ಲ, ನಿನ್ನಂಥವಳಿಂದ ನಮ್ಮ ಮರ್ಯಾದೆ ಹೋಯ್ತು, ನಮ್ಮ ಮನೆತನದ ಹೆಸರು ಹಾಳಾಯ್ತು ಅಂತ ಎಲ್ಲ ಹೇಳಿದ್ರು. ಮನೆಯದ್ದು ಸ್ವಲ್ಪ ಜಾಗ ಇತ್ತು ಹಿಂದೆ, ಅದರಲ್ಲೇ ಸ್ವಲ್ಪ ಕಾಫಿ ತೋಟ ಮಾಡಿದ್ದು. ಕೂತ್ಕೊಳ್ಳೋಕ್ಕೆ ಹೆದರ್ತಾ ಇದ್ದೆ ನಾನು. ಸರ್ಜರಿ ಆದಮೇಲೆ ತುಂಬ ಹೆದರ್ತಿದ್ದೆ. ಸತತ 1-2 ತಿಂಗಳವರೆಗೆ ನಾನು ಫುಲ್ಲು ರೆಸ್ಟಲ್ಲಿದ್ದೆ, ಯಾವುದೇ ಕೆಲಸ ಮಾಡಿರಲಿಲ್ಲ. ಆದರೆ ಸ್ವಲ್ಪ ಹೆದರಿಕೆನಿತ್ತು. ಯಾಕಂತ ಹೇಳಿದರೆ ನನಗೆ ಕೆಲವು ದಾರಗಳು ಬಿಟ್ಟಿರಲಿಲ್ಲ. ಅದಕ್ಕೆ ದಿನ ನೀರಲ್ಲಿ ವಾಶ್ ಮಾಡ್ಕೊಳ್ಬೇಕಾಯ್ತು, ಉಪ್ಪಿನ ನೀರು ಹಾಕಿ ಉಗುರು ಬೆಚ್ಚ ನೀರು ಇದರಲ್ಲಿ ವಾಶ್ ಮಾಡ್ಕೊಳ್ಬೇಕಾಯ್ತು. ಅದಾದಮೇಲೆ ನನಗೆ ಹೆದರಿಕೆ ಆಗೋದು, ಅಂದರೆ ಕೂತ್ಕೊಳ್ಳೋಕ್ಕೆ ಹೆದರ್ತಾ ಇದ್ದೆ ನಾನು. ಸರ್ಜರಿ ಆದಮೇಲೆ ತುಂಬ ಹೆದರ್ತಿದ್ದೆ. ಅದಾದಮೇಲೆ ಎಲ್ಲ ನನಗೆ ಹೇಳೋರು, ಇಲ್ಲ ಕೂತ್ಕೊಳ್ಳೋಕೆ ಟ್ರೈ ಮಾಡು, ಏನು ಪ್ರಾಬ್ಲಮ್ ಆಗೋಲ್ಲ, ನೀನು ಕೂತ್ಕೊಂಡಷ್ಟು ಇದಾಗುತ್ತೆ ಅಂತ. ಅದಾದಮೇಲೆ ನನಗೆ ಫುಲ್ಲು ಹೆಣ್ಣು ಅನ್ನೋ ಒಂದು ಫೀಲಿಂಗ್ ಬಂದ್ಬಿಡ್ತು. ನಮ್ಮ ಗುರು ಮನೆಯಿಂದ ಡೈರೆಕ್ಟ್ ಬಂದಿದ್ದೆ. ನಾನು ಬಾಡಿಗೆ ಮನೆ ಮಾಡಿದ್ದಿದ್ದು ಕಡೂರಿಗೆ. ಅಲ್ಲಿ ಬಂದಾಗ ಎಲ್ಲರೂ ನನ್ನ ನೋಡಿ ತುಂಬ ಖುಷಿಪಟ್ಟರು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಾ ಸ್ಫೂರ್ತಿ, ನಿನ್ನ ನೋಡೋಕ್ಕೆ ಖುಷಿ ಆಗ್ತಾಯಿದೆ ಅಂತ. ಸತತ 1-2 ತಿಂಗಳವರೆಗೆ ನಾನು ಫುಲ್ಲು ರೆಸ್ಟಲ್ಲಿದ್ದೆ, ಯಾವುದೇ ಕೆಲಸ ಮಾಡಿರಲಿಲ್ಲ, ಒಂದು ಕೊಡ ಎತ್ತಿಂಗ್ ಇಟ್ಟಿರಲಿಲ್ಲ. ಊಟ ತಿಂಡಿ ಎಲ್ಲ ನಮ್ಮ ಗುರು ಮನೆಯಲ್ಲಿ ಎಲ್ಲ ನನ್ನ ನೋಡ್ಕೊಳ್ಳೋವ್ರ ಮನೇಲಿ ಈ ಥರ ಅದಾದಮೇಲೆ ನಾನು 2ನೇದಾಗಿ ಹೋಗಿದ್ದೆ ನಾವು ಸೌದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ನೀರು ಚೇಂಜ್ ಮಾಡೋಕ್ಕೆ ಅಂತ. ನನ್ನ ಸರ್ಜರಿ ಆಗಿ 1-1.5-2 ತಿಂಗಳಾದಮೇಲೆ ನಮ್ಮ ಫಂಕ್ಷನ್ ಎಲ್ಲ ಆದಮೇಲೆ ನಾವು ಸೌದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋದು. ಅಲ್ಲಿಗೆ ಹೋಗಿ ಮತ್ತೆ ನಂದು 2ನೇ ನೀರು ಚೇಂಜ್ ಮಾಡಿಕೊಂಡು ನಿಮ್ಮ ಮನೆಗೆ ಹೋಗ್ಲಿಲ್ಲ? ನನ್ನ ಮನೆಗೆ ಹೋಗಿರಲಿಲ್ಲ. ಅಂದರೆ ಆವಾಗಲೇ ಆಲ್ರೆಡಿ ನಾನು ಮನೆ ಬಿಟ್ಟಾಗಿತ್ತು, ಮನೆಗೂ ನನಗೂ ಅಟ್ಯಾಚ್ಮೆಂಟೇ ಇರಲಿಲ್ಲ. ಅದಾದಮೇಲೆ ನೀವು ಈ ಥರ ಆದ್ರೆ ಅಂತ ನಿಮ್ಮ ಚಿಕ್ಕಪ್ಪ ಬರಬೇಡ ಅಂದಿದ್ದ? ಇಲ್ಲ, ನಮ್ಮ ಚಿಕ್ಕಪ್ಪನಿಗೆ ನಾನಂದರೆ ಇಷ್ಟನೇ ಇರಲಿಲ್ಲ. ಅವನಿಗೆ ಮೊದಲೇ ಇಷ್ಟ ಇರಲಿಲ್ಲ. ಯಾವಾಗ ನಮ್ಮ ಅಪ್ಪ ತೀರ್ಕೊಂಡಾಗ ಕೆಲವೊಂದು ಚಾಲೆಂಜ್ ಬಂತು ನನಗೆ. ಏನು ಅಂತ ಹೇಳಿದರೆ, ಅಪ್ಪನಿಗೆ 3 ಜನ ತಂಗಿಂದಿರು, 2 ಜನ ತಮ್ಮಂದಿರು. 2ನೇ ತಮ್ಮ ನಮ್ಮ ಹತ್ರ ಮಾತಾಡ್ತಾ ಇರಲಿಲ್ಲ. ನಮ್ಮ ಚಿಕ್ಕಪ್ಪ ನಮ್ಮ ಊರಿಗೆ ಬಂದರೂ ನಮ್ಮ ಮನೆಗೆ ಬರ್ತಾ ಇರಲಿಲ್ಲ. ತೀರ್ಕೊಂಡಾಗ ಕಾರ್ಯ ನಾವು ಮಾಡ್ತೀವಿ ಅಂದಾಗ ನಾನು ಅದನ್ನು ಒಪ್ಕೊಂಡಿಲ್ಲ. ನಾನೇನಂದೆ, ಜೀವ ಇದ್ದಾಗಲೇ ಅಣ್ಣನ ಹತ್ರ ಮಾತಾಡಲಿಲ್ಲ, ಇವಾಗ ಕಾರ್ಯ ಮಾಡ್ತೀರಂದ್ರೆ ಯಾವ ನ್ಯಾಯ? ಮಾಡಬೇಡಿ, ನಾವೇ ಮಾಡ್ತೀವಿ, ನಮ್ಮ ಅಪ್ಪನ ಕಾರ್ಯ ನಾವೇ ಮಾಡ್ತೀವಿ, ನಮಗೇನು ಹೊರೆ ಅಲ್ಲ ಅಂತ ಎಲ್ಲ ಹೇಳಿದ್ದೆ. ಅದಾದಮೇಲೆ ಕೆಲವರಿಗೆ ಅಪ್ಪಾಜಿ ಕಾರ್ಯ ಎಲ್ಲ ಆದಾಗ ಕೆಲವು ಡೌಟ್ ಇತ್ತು ನನ್ನ ಮೇಲೆ. ಅದಕ್ಕೆ ನಾನು ತಲೆನೂ ಕೆಡಿಸ್ಕೊಂಡಿಲ್ಲ. ಅದಾದಮೇಲೆ ಆಸ್ತಿ ಮೇನ್ ಆಸ್ತಿ ಅಲ್ವಾ? ಆಸ್ತಿಕ್ಕಿಂತ ದೊಡ್ಡದು ಈಗಿನ ಸಮಾಜದಲ್ಲಿ ಯಾವುದೂ ಇಲ್ಲ. ಮೊದಲೆಲ್ಲ ಆಸ್ತಿ ಬೇಡ, ಮಕ್ಕಳು ಬೇಕು, ಅಪ್ಪ ಅಮ್ಮ ಬೇಕು, ಸಂಬಂಧಿಕರು ಬೇಕು ಅನ್ನೋರು. ಈಗ ಆ ಥರ ಇಲ್ಲ. ಆಸ್ತಿಗೋಸ್ಕರ. ಎಷ್ಟು ಎಕರೆ ಇತ್ತು ನಿಮ್ದು ಆಸ್ತಿ? ಮನೆ ಇತ್ತು, ಮನೆ ಇದ್ದು ಸ್ವಲ್ಪ ಜಾಗ ಇತ್ತು ಹಿಂದೆ, ಅದರಲ್ಲೇ ಸ್ವಲ್ಪ ಕಾಫಿ ತೋಟ ಮಾಡಿದ್ದು, ಹಲಸಿನ ಗಿಡ ಹಾಕಿದ್ದು, ಮಾವಿನ ಗಿಡ ಹಾಕಿದ್ದು, ಒಂದು 6-7 ಮಾವಿನ ಮರ ಇತ್ತು. ಸ್ವಲ್ಪ ಮುಂದೇನೋ ಜಾಗ ಇತ್ತು. ಬೆಂಗಳೂರು ಲೆಕ್ಕದಲ್ಲಿ ನೋಡ್ತೀವಿ ಅಂದರೆ ಬೆಂಗಳೂರು ಲೆಕ್ಕದಲ್ಲಿ ಅದನ್ನು ನಾವು ಅಳತೆ ಮಾಡ್ತೀವಿ ಅಂದರೆ ಅಮ್ಮ ಮನೆಯಿಂದ 2 ಕೋಟಿ ಈ ಥರ ಆಸ್ತಿ. ಆದರೆ ಅಲ್ಲಿದ್ದು ವ್ಯಾಲ್ಯೂ ಹಳ್ಳಿನಲ್ಲಿ ಸ್ವಲ್ಪ ಕಡಿಮೆ, ಅರ್ಧ ಎಕರೆ ಜಾಸ್ತಿ ಇತ್ತು, ಸ್ವಲ್ಪ 1/4 ಎಕರೆ. ಅದಾದ್ಮೇಲೆ ನನಗೂ ಅಮ್ಮಂದು ಅಟ್ಯಾಚ್ಮೆಂಟ್ ಎಲ್ಲ ಬಿಟ್ಟೋಯ್ತು. ಆಸ್ತಿಗೋಸ್ಕರ ಎಲ್ಲ ಕಿರಿಕ್ ಮಾಡಿದ್ರು? ಇಲ್ಲ, ಅವಾಗ ಏನು ಮಾಡಿರ್ಲಿಲ್ಲ. ಒಟ್ಟಾರೆ ಅವರೇ ಮಾತಾಡ್ತಾ ಇರ್ಲಿಲ್ಲ. ಮನೆ ನಾವು ಮಾಡ್ಕೊಟ್ಟಿರೋ ಮನೇನ ಖಾಲಿ ಮಾಡಿ ನಮ್ಮ ಚಿಕ್ಕಪ್ಪನ ಮಾತು ಕೇಳ್ಕೊಂಡು ಅವ್ರ ಜೊತೆಗೆ ಹೋಗಿದ್ರು. ಅವರು ಎಲ್ಲ ಮನೆ ಮಾಡಿಟ್ಟಿದ್ರು, ಅಲ್ಲಿದ್ರು ಅಂತ ಹೇಳ್ಬಿಟ್ಟು. ಅದಾದಮೇಲೆ ನನಗೆ ಒಂದು ಆಗಸ್ಟಲ್ಲಿ ಸರ್ಜರಿ ಆಯಿತು, ಸೆಪ್ಟೆಂಬರಲ್ಲಿ ನನ್ನ ಫಂಕ್ಷನ್ ಆಯಿತು, ಅಕ್ಟೋಬರ್ ನವಂಬರಲ್ಲಿ ನನಗೆ ತುಂಬ ಅಮ್ಮನ ನೆನಪಾಗಕ್ಕೆ ಸ್ಟಾರ್ಟ್ ಆಯಿತು. ನಾನೊಂದು ಹೆಣ್ಣಾಗ್ಬಿಟ್ಟೆ. ನಮ್ಮ ಅಮ್ಮನ ಇವಾಗ ಮಾತಾಡ್ಸಿಲ್ಲ ರೀ, ಹೇಗೆ ಫೋನು ಅಮ್ಮ ನಂಬರೇ ಚೇಂಜ್ ಮಾಡಿದ್ದು. ಅದಾದಮೇಲೆ ಒಂದಿನ ಕೂತ್ಕೊಂಡು, ನಾನು ಆಗಲೇ ಚಿಕ್ಕಮಂಗ್ಳೂರಿಗೆ ಶಿಫ್ಟ್ ಆಗಿದ್ದೆ, ಮನೆಯೆಲ್ಲ ಚಿಕ್ಕಮಂಗ್ಳೂರಲ್ಲಿ ಮಾಡಿದ್ದೆ. ಆವಾಗ ನಾನು ಥಿಂಕ್ ಮಾಡಿದೆ, ಯಾಕೆ ನಾವೇ ತಗಬಾರ್ದು? ತಾಯಿ ಸಿಟ್ಟಿರುತ್ತೆ, 2 ಮಾತು ಅನ್ಬೋದು, ಅವ್ರಿಗೆ ಅರ್ಥ ಮಾಡಿಸಿದ್ರೆ ಅರ್ಥ ಮಾಡ್ಕೊಳ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ಚಿಕ್ಕಪ್ಪನಿಗೆ ಫೋನ್ ಮಾಡಿದೆ.
ಚಿಕ್ಕಪ್ಪನಿಗೆ ಫೋನ್ ಮಾಡಿ ಆಲ್ರೆಡಿ ಎಲ್ಲರಿಗೂ ಪಬ್ಲಿಕ್ ಆಗೋಗ್ಬಿಟ್ಟಿದ್ದೀನಿ ನಾನು, ಸ್ಫೂರ್ತಿ ಹಿಂಗಾಗಿದ್ದಾಳೆ. ಹೆಂಗ್ ಗೊತ್ತಾಯ್ತು? ಏನು ಫೋಟೋ ಸ್ಪ್ರೆಡ್ ಮಾಡಿದ್ರಾ? ಅಂದರೆ ಕೆಲವರೆಲ್ಲ ನನ್ನ ಫ್ರೆಂಡ್ ಅವರೆಲ್ಲ ಸ್ಟೇಟಸ್ ಇಟ್ಬಿಟ್ರು, ಕೆಲವು ನನ್ನ ಪ್ಯಾಂಟು ಶರ್ಟಲ್ಲಿರೋ ಫ್ರೆಂಡ್ ಅವರೆಲ್ಲ ಫಂಕ್ಷನಿಗೆ ಬಂದು ಫೋಟೋ ತೆಗೆದು ಫೋಟೋ ಇಟ್ಬಿಟ್ರು, ಕೆಲವು ನಮ್ಮ ಫ್ಯಾಮಿಲಿ ಅವ್ರ ಹತ್ರ ಎಲ್ಲ ನನ್ನ ಫ್ರೆಂಡ್ ಅವ್ರು ಕ್ಲೋಸ್ ಇದ್ದರು, ಹಂಗಾಗಿ ಅದು ಸ್ಪ್ರೆಡ್ ಆಗೋಯ್ತು. ಹಾಗೆ ಆದಮೇಲೆ ಇದಾಯಿತು. ಫೋನ್ ಮಾಡಿದೆ ಚಿಕ್ಕಪ್ಪನಿಗೆ, ನನಗೆ ಅಮ್ಮನ ನೋಡ್ಬೇಕು ಅನ್ನಿಸ್ತಿದೆ ಚಿಕ್ಕಪ್ಪ, ನಾನು ನೋಡಬೇಕು ಅಂತ. ಆವಾಗದಿಂದ ನನಗೂ ನಮ್ಮ ಚಿಕ್ಕಪ್ಪನಿಗೂ ಕ್ಲಾಸಸ್ ಸ್ಟಾರ್ಟ್ ಆಯಿತು. ತುಂಬ ವರ್ಸ್ಟ್ ಅಂದರೆ ಅವ್ರು ಅಂದಿರೋ ಮಾತು ಇವತ್ತು ನಾನು ಅವ್ರನ್ನ ಕ್ಷಮೆನೇ ಇಲ್ಲ ಅವರಿಗೆ. ನಾನು ಹೇಳ್ಬಿಟ್ಟಿದ್ದೀನಿ, ಎಲ್ಲರ ಹತ್ರನೂ ಹೇಳಿದ್ದೀನಿ. ಆವಾಗ ಅವರು ಬೇಡ್ದಿರೋ ಮಾತೆಲ್ಲ ಮಾತಾಡಿಬಿಟ್ರು. ಮಾತಾಡಿ ಆದಾಗ ನಾನು ಹೇಳಿದೆ, ನಾವು ಸುಳ್ಯರ ಜೊತೆಗೆ ಹೋಗಿ ಬಂದಿರೋ ಗಂಡ್ಮಕ್ಳು ನಮ್ಮ ಮನೆ ಸೇರಿಸ್ತೀವಿ, ನಿನ್ನಂಥವಳು ಮನೆ ಸೇರಿಸಲ್ಲ, ನಿನ್ನಂಥವಳಿಂದ ನಮ್ಮ ಮರ್ಯಾದೆ ಹೋಯ್ತು, ನಮ್ಮ ಮನೆತನದ ಹೆಸ್ರು ಹಾಳಾಯಿತು ಅಂತ ಎಲ್ಲ ಹೇಳಿದ್ರು. ನಾನು ಅವಾಗಲೂ ಹೇಳಿದ್ದು ಒಂದೇ ಮಾತು, ಚಿಕ್ಕಪ್ಪ ನಾನು ನಮ್ಮ ಅಮ್ಮನ ಹತ್ರ ಮಾತಾಡಬೇಕು, ನಾನು ಬೇರೆ ಏನು ಕೇಳ್ತಾ ಇಲ್ಲ ನಿಮ್ಮ ಹತ್ರ ಅಂತ ಹೇಳಿದಾಗ ಇಲ್ಲ ಅಂತ ಹೇಳಿದರು. ಅದಾದಮೇಲೆ ನಾನು ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಎಂಟ್ರಿ ಕೊಟ್ಟೇ ಬಿಟ್ಟೆ. ನನ್ನ ಲೈಫಲ್ಲಿ ನಾನು ಸೋಷಿಯಲ್ ವರ್ಕ್ ಮಾಡ್ತಾನೆ ನಾನು ಕಲ್ತಿದ್ದಂದ್ರೆ ಏನು ಅಂತ ಹೇಳಿದ್ರೆ ಕಾನೂನು ಯಾವತ್ತೂ ನಮ್ಮನ್ನ ಕೈ ಬಿಡಲ್ಲ ಅಂತ ಹೇಳ್ಬಿಟ್ಟು ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಹೋಗಿ ನಮ್ಮ ಚಿಕ್ಕಪ್ಪನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟೆ. ಏನಂತ ಕೊಟ್ಟೆ ಅಂತ ಹೇಳಿದ್ರೆ, ನಮ್ಮ ತಂದೆ ತಮ್ಮ ನಮ್ಮ ಅಮ್ಮನ ಜೊತೆ ಮಾತಾಡಕ್ ಬಿಡ್ತಾ ಇಲ್ಲ, ನಮ್ಮ ಮನೆ ಪರಿಸ್ಥಿತಿ ಈ ಥರ ಎಲ್ಲ. ಡೈರೆಕ್ಟಾಗಿ ಹುಡ್ಕೊಂಡು ಹೋಗ್ನಿಲ್ವಾ ಮನೆಗೂ? ನನಗೆ ಅಮ್ಮನ ಎಲ್ಲಿ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ವಲ್ಲ, ಹಾಗಾಗಿ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಕಂಪ್ಲೇಂಟ್ ಮಾಡಿದೆ. ನನಗೆ ನಮ್ಮ ಚಿಕ್ಕಪ್ಪ ಅವ್ರ ಮನೆ ಅಡ್ರೆಸ್ ಗೊತ್ತಿಲ್ಲ. ಕಾನೂನು ಪ್ರಾಧಿಕಾರದಲ್ಲಿ ಹೇಳ್ತಾ ಇದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದೀರಾ, ನಾವು ಕಂಪ್ಲೇಂಟ್ ಕಾಪಿ ಕಳಿಸ್ಬೇಕಂದ್ರೆ ಹೇಗೆ ಕಳಿಸೋದು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಹೆಂಗೆಂಗೋ ನಾನೇ ಥಿಂಕ್ ಮಾಡಿ ಒಂದು ಅಡ್ರೆಸ್ ಹೇಳಿದೆ. ಫೈನಲ್ ಕೋರ್ಟಲ್ಲಿ 3 ತಿಂಗಳು ಕೇಸು ನಡೀತು. ಅದೇ ಏನು ಮಾಡೋದು, ಫಲಿತಾಂಶ ಎಲ್ಲ ಅವ್ರ ಕಡೆ ಹೋಯ್ತು, ಫಲಿತಾಂಶ ಎಲ್ಲ ನನ್ನ ಕಡೆ ಬಂತು ಅಷ್ಟೇ. ನಿಮ್ಮ ಅಮ್ಮ ನೋಡಕ್ ಬಿಟ್ರಾ ಇಲ್ವಾ? ಅಮ್ಮ ಬಂದ್ರು, ಕೋರ್ಟಿಗೆ ಬಂದ್ರು. ನಿಮ್ಮ ಅಮ್ಮಗೂ ನಿಮ್ಮಲ್ಲಿ ಸಿಟ್ಟಿತ್ತಾ? ಇವಾಗ್ಲೂ ಇದೆ, ಇವಾಗ್ಲೂ ಇದೆ. ಹಿಂಗಾದೆ ಅನ್ನೋದಕ್ಕಿಂತ ಅವರಿಗೆ ಒಟ್ಟಾರೆ ನನ್ನ ಸಂತೋಷಕ್ಕಿಂತ ಅವ್ರ ಮಗಳು ಸಂತೋಷ ಅವ್ರಿಗೆ ಮೇಯ್ನು, ಅವ್ರ ಮೈದ್ನನ್ ಮಕ್ಕಳು ಸಂತೋಷ ಅವ್ರಿಗೆ ಮೇಯ್ನ್ ಆಗೋಗಿದೆ. ಇವಾಗಲೂ ಇದೆ, ಚೇಂಜ್ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ನೀವ್ ಹಂಗಾರೆ ಮತ್ತೆ ಹೋಗಿ ಪರ್ಸನಲ್ ಆಗಿ ಮೀಟ್ ಮಾಡೋದು ಅಮ್ಮನ? ಅದು ಹೇಳ್ತೀನಿ ಕೇಳಿ. ಕೇಸ್ ಎಲ್ಲ ಆದ್ಮೇಲೆ ಆಸ್ತಿ ಮರ ವಾದ ವಿವಾದಗಳು ಏನ್ ನಡೀತು? ವಾದ ವಿವಾದ ಏನಂತ ಹೇಳಿದ್ರೆ, ಜಡ್ಜ್ ನನ್ನ ಕಡೆ ಇದ್ರು. ಅವ್ರು ಒಂದೇ ಮಾತು ಹೇಳಿದ್ರು, ಸಮಾಜ ಹೇಗ್ ನೋಡುತ್ತಾ ಬೇಡ, ನೀವ್ ಹೇಗ್ ನೋಡ್ತಾ ಇದ್ದೀರಾ ನಿಮ್ಮ ಮಕ್ಳುನ, ಏನು ಮಾಡೋಕ್ಕಾಗಲ್ಲ. ಅವ್ರೇನ್ ಬೇಕು ಅಂತ ಮಾಡ್ಕೊಂಡಿರಲ್ಲ, ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗಿರುತ್ತೆ, ಅವ್ರಿಗೆ ಆ ಫೀಲ್ ಇರುತ್ತೆ. ಯಾರೇ ಆಗ್ಲಿ ಬೇಕು ಅಂತ ಮಾಡ್ಕೊಳ್ಳಲ್ಲಮ್ಮ. ಇವಾಗ ನಾವು ಒಂದು ಹುಡುಗನಿಗೆ ಸೀರೆ ಉಡುವಂದ್ರೆ ಉಡ್ತಾನ ಉಡಲ್ಲ, ಅವ್ರ ಫೀಲಿಂಗ್ ಆ ಥರ ಇರುತ್ತೆ. ನೀವು ಒಪ್ಪದೆ ಹೋದ್ರೆ ಸಮಾಜ ಹೆಂಗ್ ಒಪ್ಪುತ್ತೆ ಅಂಥೇಳಿ. ಮತ್ತೆ ನಮ್ಮ ಭಾವನೂ ಕರೆಸಿದ್ರು, ನಮ್ಮ ಅಕ್ಕನ ಅವರು ಒಪ್ಕೊಂಡ್ರು. ನಾವು ಮಾತಾಡ್ತೀವಿ, ಆದರೆ ಸದ್ಯದ ಮಟ್ಟಿಗೆ ನಾವು ಮನೆಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿದರು. ಅದಾದಮೇಲೆ ಪ್ರಾಪರ್ಟಿ ಬಂದುಬಿಡ್ತು. ಪ್ರಾಪರ್ಟಿನಲ್ಲಿ ತುಂಬ ಅಲ್ಲ, ನನಗೆ ಮೊದಲಿಂದಲೂ ಪ್ರಾಪರ್ಟಿ ಮೇಲೆ ದೇವರಣಿಗೂ ಆಸೆ ಇಲ್ಲ, ಇವಾಗಲೂ ಆಸೆ ಇಲ್ಲ. ನನಗೆ ಪ್ರಾಪರ್ಟಿ ಮೇಲೆ ಆಸೆ ಇಲ್ಲ. ಆಸ್ತಿ ಮಾಡಬೇಕು, ದೊಡ್ಡ ಮನೆ ಕಟ್ಟಬೇಕು, ನಾನು ಹಂಗೆ ಬದುಕಬೇಕು, ಹಿಂಗೆ ಬೇಕು. ನನ್ನ ಲೈಫಲ್ಲಿ ನಾನು ಏನು ಥಿಂಕ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಇರೋಷ್ಟು ದಿನ ಒಂದು 4 ಜನಕ್ಕೆ ಒಳ್ಳೇದು ಮಾಡಬೇಕು ಅಷ್ಟೇ. ನನ್ನ ಮೈಂಡಲ್ಲಿ ದುಡ್ಡು ಮಾಡಬೇಕು, ಆಸ್ತಿ ಮಾಡಬೇಕು, ಎಲ್ಲ ನಾವು ಕೊನೆಗೆ ಬಿಟ್ಟೇ ಹೋಗೋದು. ಬೇಡವಾಗಿತ್ತು, ಯಾರಿಗೆ ಪ್ರಾಪರ್ಟಿ ಬೇಕಾಗಿತ್ತು? ಇವಾಗ ನಮ್ಮ ಅಕ್ಕನಿಗೂ ನಮ್ಮ ಚಿಕ್ಕಪ್ಪ ಅವರಿಗೆಲ್ಲ ಬೇಕಿತ್ತಲ್ವಾ, ಸೈನ್ ಆಗ್ಬೇಕಾಗಿತ್ತು. ನನ್ನ ಹತ್ರ ಅವಾಗ ಚೆನ್ನಾಗಾದ್ರು, ಮನೆ ಪತ್ರನೆಲ್ಲ ನಾನು ರೆಡಿ ಮಾಡಿ ಕೊಟ್ಟೆ. ಅದಾದ್ಮೇಲೆ ಅವರಿಗೂ ನನಗೂ ಫುಲ್ಲು ಕಟ್ ಆಗೋಯ್ತು. ಓಹೋ, ಆಸ್ತಿ ಬರ್ಸ್ಕೊಳ್ಳೋ ಗಂಟ ಚೆನ್ನಾಗಾದ್ರು. ನೀವು ಅಷ್ಟು ಬೇಗ ನಂಬಿಟ್ರಾ? ಏನಂತ ಹೇಳಿದರೆ, ನಾನು ಸ್ಟಾರ್ಟಿಂಗ್ ಹೋದಾಗ ನನಗೆ ಒಬ್ಬರು ಲಾಯರ್ ಮಮತಾ ಮೇಡಮ್ ಅಂತ ಇದ್ದರು. ನಾನು ಸಂಸ್ಥೆನಲ್ಲಿ ಕೆಲಸ ಮಾಡಿದಾಗಲೇ ಅವ್ರು ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ನಮಗೆ ಕಾನೂನಿನ ಬಗ್ಗೆ ಟ್ರೈನಿಂಗ್ ಕೊಡೋಕ್ಕೆ ಬಂದಾಗ ನನಗೆ ತುಂಬ ಕ್ಲೋಸ್ ಇದ್ದರು. ಅವ್ರು ನನ್ನ ಕರೆದು ಹೇಳಿದರು, ಸ್ಫೂರ್ತಿ ನೀನು ಒಂದು ಬಾಂಡ್ ರೆಡಿ ಮಾಡು. ಏನು ಅಂತ ಹೇಳಿದರೆ, ಅಮ್ಮನ ಆಸ್ತಿ ಇವಾಗ ಇದನ್ನು ಮಾರ್ತಾ ಇದ್ದೀವಿ, ಊರಲ್ಲಿ ಆಸ್ತಿ ತಗೊಂಡಿದ್ದು ಅಮ್ಮ ಇರೋವರೆಗೆ ಅಮ್ಮನ ಹೆಸರಲ್ಲಿ ಇರಬೇಕು. ಅದಾದಮೇಲೆ ನಾವು 2 ಜನ ಹೆಣ್ಮಕ್ಳ ಹೆಸರಲ್ಲಿ ಅದು ಡಿವೈಡ್ ಆಗಬೇಕು ಅಂತ ಬರ್ಸು ಅಂದಿದ್ದು ನಮ್ಮ ಚಿಕ್ಕಪ್ಪ ಕೇಳಿಸ್ಕೊಂಡ. ಅದಾದಮೇಲೆ ಅವರೇ ಬೇರೆ ಬೇರೆ ಲಾಯರ್ನೇ ಹಿಡಿದು ಇದು ಮಾಡಿದರು. ನಾನು ಅವಾಗಲೂ ತಲೆ ಕೆಡಿಸ್ಕೊಂಡಿಲ್ಲ, ಯಾಕಂದರೆ ನನ್ನ ಮೈಂಡಲ್ಲಿ ನನಗೆ ನಮ್ಮ ಅಮ್ಮ ಬೇಕಿತ್ತು ಅಷ್ಟೇ, ಆಸ್ತಿ ಬೇಡವಾಗಿತ್ತು. ಅದಾದಮೇಲೆ ನಾನು ಸಬ್ ರಿಜಿಸ್ಟ್ರ್ ಆಫೀಸಿಗೆ ಹೋದಾಗ ನನಗೆ ಫುಲ್ಲು ಕಂಪ್ಲೀಟ್ ಪಿಕ್ಚರ್ ಗೊತ್ತಾಗಿದ್ದು, ನನ್ನ ಇಡೀ ಫ್ಯಾಮಿಲಿಗೆ ನಾನು ಬೇಡ, ಆಸ್ತಿ ಬೇಕು ಅಂತ ಹೇಳ್ಬಿಟ್ಟು. ಅವಾಗ ನೀವು ವಾದ ಮಾಡಬೇಕಿತ್ತು. ಅವಾಗ ಏನಾಯಿತು ಅಂತ ಹೇಳಿದರೆ ನೋಡಿ, ಮನೆ ತಗೊಂಡವರು ತುಂಬ ಬಡವರು ಅಂದರೆ ತುಂಬ ಬಡವರು.
ಅವ್ರು ಬಂದು ನನ್ನ ಹತ್ರ ಒಂದೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ ನನಗೇನು ಅಂತ ಗೊತ್ತಿಲ್ಲ, ನೀನು ಹಿಂಗೆ ಆಗಿದೆಯಾ ಅಂತ ಅವ್ರು ಮಾತು ಬಿಟ್ಟಿದ್ದಾರೆ, ಏನು ಅಂತ ನನಗೆ ಗೊತ್ತಿಲ್ಲ, ನಮಗೆ ಮೋಸ ಮಾಡಬೇಡಮ್ಮ, ನಾವು ಬೇರೆ ಜಾಗದಿಂದ ಸಾಲ ತಗೊಂಬಂದು ಇಲ್ಲಿ ತಗೊಳ್ತಾ ಇದ್ದೀವಿ ಮನೆ ಅಂತ ಹೇಳಿದ್ರು. ಆ ಉದ್ದೇಶ ಇಟ್ಕೊಂಡು ನಮ್ಮಿಂದ ಇನ್ನೊಬ್ರಿಗೆ ಅರ್ಟ್ ಆಗಬಾರ್ದು ಅಂತ ನಾನು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಸೈನ್ ಮಾಡಿದೆ. ನಿಮ್ಗೇನು ₹1 ಏನು ನಿರೀಕ್ಷೆ ಮಾಡಲಿಲ್ಲ? ಆಮೇಲೆ ಮನೆಗಾದ್ರೂ ಕರೆದ್ರಾ? ಇಲ್ಲ, ಮನೆ ತಗೊಂಡಿದ್ದಾರೆ ಇವಾಗ ಮಂಗಳೂರಲ್ಲಿ. ಅಮ್ಮಮ್ಮ ಅಂತ ಹೇಳಿದ್ರೆ ಇವಾಗ ಆ ಮನೆ ಒಂದು 30-35 ಲಕ್ಷಕ್ಕೆ ಹೋಗುತ್ತೆ. ಇದಾರೆ, ಅಮ್ಮನೂ ಅಲ್ಲೇ ಇದ್ದಾರೆ. ಅಕ್ಕ ಹೋಗ್ತಾ ಇರ್ತಾಳೆ, ಬರ್ತಾ ಇರ್ತಾಳೆ. ಅಕ್ಕ ನನ್ನ ಹತ್ರ ತುಂಬಾ ಚೆನ್ನಾಗಿದ್ಲು. ಇವಾಗ 1 ವರ್ಷದಿಂದ ಅವಳು ಮಾತಾಡಲ್ಲ. ಕಾರಣ ಏನು ಅಂತ ಹೇಳಿದ್ರೆ ನನಗೆ ಗೊತ್ತಿರ್ಲಿಲ್ಲ, ಅದು ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ ಮನೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಹೋದ ವರ್ಷ ಏಪ್ರಿಲಲ್ಲಿ ನನಗೆ ದೊಡಮ್ಮ, ನಾನು ದೊಡಮ್ಮ ಅಂತನೋ ಅನ್ನಲ್ಲ, ಅಮ್ಮ ದೂರದಿಂದ ನಮಗೆ ಅವ್ರ ರಿಲೇಷನು, ಅವರು ನನ್ನ ಸ್ವಂತ ಮಗಳು ಥರ ನೋಡ್ಕೊಳ್ತಾ ಇದ್ದಾರೆ. ಚಿಕ್ಕಮಂಗ್ಳೂರಲ್ಲೇ ಇರೋದು. ಅವ್ರ ಮಗಳದು, ನಮ್ಮ ಅಕ್ಕಂದು ಅತ್ತಿಗೆದು ಮಗಳದು ಮದುವೆ ಇತ್ತು. ಹೋದ ಸಲ ನಾವು ಆ ಮದುವೆಗೆ ಹೋದಾಗ ನನ್ನ ಸೋದ್ರ ಮಾವ, ನಾವು ಅವ್ರನ್ನೆಲ್ಲ ನೋಡಿ 10-12 ವರ್ಷ ಆದಮೇಲೆ ಹೊಸದಾಗಿ ನೋಡ್ದಂಗಿತ್ತು ನನ್ನ ಲೈಫಲ್ಲಿ. ಅವರು ಬಂದಿದ್ದರು ಮದುವೆಗೆ. ಆವಾಗ ಊರವರೆಲ್ಲ ಸೇರಿ ನಮ್ಮ ಸೋದ್ರ ಮಾವನಿಗೆ ಹೇಳಿದರು, ಎಲ್ಲರೂ ಕೈ ಬಿಟ್ಟರೆ ಅವಳು ಎಲ್ಲಿಗೆ ಹೋಗ್ತಾಳೆ, ಅವಳೇನು ನಿಮ್ಮ ಆಸ್ತಿ ಕೇಳ್ತಾ ಇದ್ದಾಳ? ಏನಿಲ್ಲ, ಪ್ರೀತಿ, ಅವಳ ಜೊತೆ ಮಾತಾಡ್ತಾ ಇರೋ ಅನ್ನೋ ಒಂದು ಪ್ರೀತಿ ಕೇಳ್ತಾ ಇದ್ದೆ. ನಮ್ಮ ಅತ್ತೆ ಬಗ್ಗೆ ನಾನು ಇವಾಗಲೂ ನಿಜವಾಗ್ಲೂ ಹೆಮ್ಮೆ ಹೇಳ್ತೀನಿ. ನಮ್ಮ ಅತ್ತೆ ನಮ್ಮ ಮಾವನ ತುಂಬ ಮೋಟಿವೇಶನ್ ಮಾಡಿದರು, ಅವ್ರಿಗೆ ಅರ್ಥ ಮಾಡಿಸಿದ್ರು. ಆಮೇಲೆ ನಮ್ಮ ಮಾವ ಒಪ್ಕೊಂಡ್ರು. ನಿಮ್ಮ ಅಮ್ಮ ಫೋನ್ ಮಾಡ್ತಾ ಇಲ್ವಾ ಅಂತ ಹೇಳಿದರು. ಇಲ್ಲ ಮಾವ ಅಂತ ಹೇಳಿದಾಗ, ಏನಕ್ಕೆ ಮಾಡ್ತಾರೆ, ನಿಮ್ಮ ಅಕ್ಕ ಮಾಡ್ತಾ ಇಲ್ವಾ ಅಂದ್ರೆ, ಮಾಡ್ತಾ ಇದ್ದಾಳೆ, ಮಾತಾಡ್ತಾ ಇದ್ದೀನಿ ಅಂತ ಹೇಳಿದೆ. ಹೇಳಿ ಆದಮೇಲೆ ನಮ್ಮ ಅಮ್ಮನ ನಂಬರ್ ನಮ್ಮ ಮಾವನೇ ಕೊಟ್ಟರು, ನನ್ನ ಸೋದರ ಮಾವನೇ ಕೊಟ್ಟಿದ್ದು. ನೀನೇ ಮಾಡು, ನೀನು ಸಣ್ಣವಳು, ನೀ ತಗ್ಗು, ಏನೂ ಆಗಲ್ಲ, ನೀನು ಫೋನ್ ಮಾಡಿ ಮಾತಾಡು. ಅದಕ್ಕಿಂತ ಮೊದಲು ಒಂದ್ಸಲ ಅವ್ರಿಗೆ ಕಣ್ಣು ಆಪ್ರೇಷನ್ ಆದಾಗ ನಮ್ಮ ಭಾವನ ಹತ್ರ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ನೋಡಿದ್ದೆ, ನಮ್ಮ ಅಮ್ಮ ಹೇಗಿದ್ದಾರೆ ಅನ್ನೋದು ಒಂದು ನೋಡ್ಬೇಕನ್ನೋ ಇತ್ತು. ನಮ್ಮ ಭಾವ ನನಗೆ ಸ್ವಲ್ಪ ಸಪೋರ್ಟ್ ಮಾಡೋರು, ನೋಡಿದ್ದೆ. ಅದಾದಮೇಲೆ ನಾನು ನೋಡೇ ಇರಲಿಲ್ಲ. ಅದಾದಮೇಲೆ ಅಲ್ಲಿಂದ ನಾನು ಮತ್ತೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಸ್ವಲ್ಪ ದಿನಕ್ಕೆ ನಾನೇ ಫೋನ್ ಮಾಡಿದೆ ಅಮ್ಮನಿಗೆ, ಹೇಗಿದ್ದೀರಮ್ಮ ಅಂತ ಹೇಳ್ಬಿಟ್ಟು. ನೀನು ಯಾರು ಅಂದರು. ನಾನು ನಿಮ್ಮ ಮಗ ಆಗಿ ಹುಟ್ಟಿದ್ದೆ, ಇವಾಗ ಮಗಳಾಗಿದ್ದೀನಲ್ವಾ ಅಂತ ಹೇಳಿದೆ. ನೀನು ಯಾಕೆ ನಮಗೆ ನೆಮ್ಮದಿ ಹಾಳು ಮಾಡೋಕ್ಕೆ ಫೋನ್ ಮಾಡಿದೆ ಅಂತೆಲ್ಲ ಈ ಥರ ತುಂಬ ಮಾತಾಡಿದ್ರು. ನಾನು ಏನೂ ಮಾತಾಡಲಿಲ್ಲ, ಸೈಲೆಂಟಾಗಿ ಫೋನ್ ಇಟ್ಟು. ನಮ್ಮ ಅಕ್ಕ ನನ್ನ ಹತ್ರ ಚೆನ್ನಾಗಿದ್ಲಲ್ವಾ, ಅವಳಿಗೆ ತಿಳಿಸೋದು ನನ್ನ ಕರ್ತವ್ಯ. ಅವ್ರು ತಿಳಿಸೋದಕ್ಕಿಂತ ಮೊದಲು ನಾನೇ ತಿಳಿಸ್ಬೇಕಲ್ವಾ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನಿಗೆ ಫೋನ್ ಮಾಡಿದೆ. ನಮ್ಮ ಅಕ್ಕ ಫೋನ್ ಪಿಕ್ ಮಾಡಲಿಲ್ಲ. ಅಕ್ಕನ ಮಗಳಿಗೆ ಫೋನ್ ಮಾಡಿದೆ. ಫೋನ್ ಮಾಡಿ, ಅಮ್ಮ ಎಲ್ಲಿಗೆ ಹೋಗಿದ್ದಾರೆ? ಕೆಲ್ಸಕ್ಕೆ ಹೋಗಿದ್ದಾರೆ. ಅಮ್ಮನಿಗೆ ಹೇಳು, ಈ ಥರ ಅಜ್ಜಿಗೆ ಫೋನ್ ಮಾಡಿದ್ದೆ ನಾನು, ಫೋನ್ ಮಾಡಿ ಈ ಥರ. ಅದಕ್ಕಿಂತ ಮೊದಲು ನಮ್ಮ ಅಕ್ಕನ ಮಗಳು ಬಂದು ನನ್ನ ಮನೇಲಿ 15 ದಿನ ಇದ್ದೋಗಿದ್ದಾಳೆ. ಅವಾಗೇನೂ ಆಗಿರಲಿಲ್ಲ, ಚೆನ್ನಾಗಿದ್ರು. ಅದಾದಮೇಲೆ ನಮ್ಮ ಅಕ್ಕನಿಗೆ ಸಂಜೆ ನಮ್ಮ ಅಕ್ಕ ಬಂದು ಫೋನ್ ಮಾಡಿದ್ಲು. ಏನಾಯಿತು? ನಾನು ಅಮ್ಮನಿಗೆ ಫೋನ್ ಮಾಡಿದೆ, ಅಮ್ಮ ಈ ಥರ ಎಲ್ಲ ಮಾತಾಡಿ ನೀನು ತಿಳಿಸ್ಬೇಕು ಅಂತ. ನೀನು ಯಾಕೆ ಫೋನ್ ಮಾಡಿದೆ ಅಂದರು. ನಾನು ಯಾಕೆ ಫೋನ್ ಮಾಡಿದೆ ಅನ್ನೋಕ್ಕೆ ನೀನು ಯಾರು? ನಿನಗೆ ಹೆಂಗೆ ಜನ್ಮ ಕೊಟ್ಟಿದ್ದೆ, ನನಗೂ ಹಂಗೆ ಜನ್ಮ ಕೊಟ್ಟಿರೋದು. ನೀವೆಲ್ಲರೂ ಪ್ರೂವ್ ಮಾಡಿ ಅವ್ರು ನಮ್ಮ ಅಮ್ಮ ಅಲ್ಲ, ನಿಮ್ಮ ಅಮ್ಮ ನಿಮ್ಮ ಅಪ್ಪ ಬೇರೆ ಅಂತ ನನಗೆ ತೋರಿಸಿ ನಾನು ಫೋನ್ ಮಾಡೋಕ್ಕೆ ಹೋಗಲ್ವಲ್ಲ ಅಂತ ನಾನು ಹೇಳಿದೆ. ಇಲ್ಲ, ಅವರಿಗೆ ಸ್ವಲ್ಪ ಈ ಥರ ಎಲ್ಲ ಟೆನ್ಷನಲ್ಲಿ ಈ ಥರ ಇದ್ದಾರೆ, ನೀನು ಅರ್ಥ ಮಾಡ್ಕೊ ಅಂತೇಳಿ. ನಾನು ಆವಾಗಲೂ ಅವಳ ಹತ್ರ ಒಂದೇ ಮಾತು ಕೇಳಿದ್ದು, ಸರಿ ಇವಾಗ ನಿಮ್ಮ ಅಮ್ಮನಿಗೆ ಏನೋ ಟೆನ್ಷನ್ ಇದೆ, ಏನೋ ಆಯಿತು, ಮಾತಾಡೋಕ್ಕೆ ಈ ಥರ ಮಾಡ್ತಾರೆ. ನಾಳೆ ದಿನ ನಿಮ್ಮ ಅಮ್ಮ ಏನಾರು ಹೆಚ್ಚು ಕಮ್ಮಿ ಆದರೆ ನನ್ನ ಹತ್ರ ನನ್ನ ಕರಿತೀರ ಕರಿಯಲ್ಲ ಅಂದರು. ಆವಾಗ ನಾನು ಹೇಳಿದೆ, ಕರಿಬೇಡಿ, ನನಗೆ ಗೊತ್ತು ಏನು ಮಾಡಬೇಕು ಅಂತ, ಆಲ್ರೆಡಿ ಒಂದ್ಸಲ ಮಾಡಿದ್ದೀನಿ, ಇನ್ನೊಂದ್ಸಲ ಬೇರೆ ರೀತಿ ಮಾಡ್ತೀನಿ ಅಂತ ಹೇಳಿ. ಅದಾದಮೇಲೆ ನನಗೆ ಗೊತ್ತಾಗಿದ್ದು, ಆ ಮನೇನ ನಮ್ಮ ಅಕ್ಕನ ಮಗಳ ಹೆಸ್ರಿಗೆ ಮಾಡ್ಕೊಂಡಿದ್ದಾರೆ ಅಂತ. ಅಲ್ಲಿವರೆಗೆ ನನಗೆ ನಮ್ಮ ಅಮ್ಮನ ಪ್ರಾಪರ್ಟಿನ ನಮ್ಮ ಅಕ್ಕನ ಮಗಳ ಹೆಸರಿಗೆ ಮಾಡಿದಾರಾ, ನಮ್ಮ ಅಮ್ಮನ ಹೆಸರಲ್ಲೇ ಇದೆಯಾ ಅಂತ ನನಗೆ ಗೊತ್ತಿರಲಿಲ್ಲ. ಅದಾದಮೇಲೆ ನನಗೆ ಗೊತ್ತಾಯಿತು, ಇಷ್ಟ ಆಯಿತು. ಇವಾಗ 1 ಇಯರಿಂದ ಅವ್ರದ್ದು ಅಟ್ಯಾಚ್ಮೆಂಟು ನನ್ನ ಹತ್ರ ಇಲ್ಲ. ಕೃಷಿ ಮಾಡಿದ್ರಂತಲ್ಲ, ಯಾವಾಗ ಕೃಷಿ ಕತೆ ಏನು? ಕೃಷಿ ಅಂತ ಹೇಳಿದ್ರೆ ಆಶೋದಯ ಅನ್ನೋ ಒಂದು ಸಂಸ್ಥೆ ಬಂದು 2000 ಅದೇನೊಂದು ಸರ್ಜರಿ ಆಗಿರಿ 2014ರಲ್ಲಿ. ಅದಾದ ನಂತರ ಏನ್ ಕೆಲಸ ಮಾಡಿದ್ರಿ ನೀವು? ಸರ್ಜರಿ ಆದ್ಮೇಲೆ ಕಲೆಕ್ಷನ್, ಬೇರೆ ಏನು ಮಾಡ್ತಾ ಇರ್ಲಿಲ್ಲ. ಸೆಕ್ಸ್ ವರ್ಕ್ ಮಾಡ್ತಾ ಇರ್ಲಿಲ್ಲ. ಮುಂಚೆ ಮಾಡಿದ್ರಿ? ಮೊದಲು ಮಾಡಿದ್ದೀನಿ. ಆದ್ರೆ ನನ್ನ ಸರ್ಜರಿ ಆದ್ಮೇಲೆ ನನ್ನ ಮೈಂಡ್ ಸೆಟ್ ಇದ್ದಿದ್ದು, ನನಗೆ ಒಬ್ಬ ಪಾರ್ಟ್ನರ್ ಬೇಕು, ಪಾರ್ಟ್ನರ್ ಜೊತೆಗೆ ಲೈಫ್ ಲೀಡ್ ಮಾಡಬೇಕು ಅನ್ನೋದೇ ಇದ್ದಿದ್ದು ನನಗೆ. ಆ ಟೈಮ್ನಲ್ಲಿ ಒಬ್ಬನ ಲವ್ ಮಾಡಿದ್ದೆ. ಲವ್ ಮಾಡಿ ಒಂದು ಎಷ್ಟು 6 ವರ್ಷ ಚೆನ್ನಾಗಿದ್ದು, ಬ್ರೇಕಪ್ ಆಗಿನೂ ಹೋಯ್ತು. ಎಲ್ಲಿ? ಚಿಕ್ಕಮಂಗ್ಳೂರಲ್ಲೇ. ಯಾವ ಹುಡುಗ? ಚಿಕ್ಕಮಂಗ್ಳೂರವನೇ. ಕಾಮನ್ ಮ್ಯಾನೆ. ಏನ್ ವರ್ಕ್ ಮಾಡ್ತಿದ್ದ? ಕಾಲೇಜಿಗೆ ಹೋಗ್ತಾ ಇದ್ದ. ಕಾಲೇಜ್ ಹುಡುಗನ್ ಲವ್ ಮಾಡಿದ್ರಾ ನೀವು? ಕಾಲೇಜಿಗೆ ಹೋಗ್ದಲ್ಲೇ? ಇಲ್ಲ, ಕಾಲೇಜಿಗೆ ನಾನು ಹೋಗ್ತಾ ಇರ್ಲಿಲ್ಲ. ನಾನು ಒಂದು ಫಂಕ್ಷನಿಗೆ ಹೋಗಿದ್ದೆ, ಒಂದು ತರಬೇತಿ ಸಂಸ್ಥೆಗೆ ಫಂಕ್ಷನಿಗೆ ಹೋಗಿದ್ದೆ. ನನ್ನ ಕರೆದಿದ್ರು ಗೆಸ್ಟ್ ಆಗಿ.
ಆಲ್ರೆಡಿ ನಾನು ಅವಾಗೆಲ್ಲ ಸ್ವಲ್ಪ ಪ್ರಚಾರ ಆಗೋಗಿದ್ದೆ, ಸ್ಫೂರ್ತಿ ಏನೋ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನನ್ನ ಕರೆದಿದ್ರು. ಅಲ್ಲಿಗೆ ಹೋದಾಗ ನಾನೊಂದು ಸ್ಯಾರಿ ಉಟ್ಕೊಂಡು ಹೋಗಿದ್ದೆ. ಅಲ್ಲಿ ಅವ್ನ ಫ್ರೆಂಡ್ ನನಗೆ ಪರಿಚಯ, ಫಸ್ಟೇ ಫ್ರೆಂಡು, ನಾವು ಕಾಮನ್ ಫ್ರೆಂಡ್ ಆಗಿದ್ದು. ಅವರೊಂದಿನ ಸಂಜೆನೇ ಫೋನ್ ಮಾಡಿ ಹೇಳಿದ್ರು, ಸ್ಫೂರ್ತಿ ಯಾಕೋ ನಮಗೆಲ್ಲ ತುಂಬ ಬೇಜಾರಾಗ್ತಾಯಿದೆ, ನಾವು ನಿಮ್ಮ ಮನೆಗೆ ಬರ್ತೀವಿ, ಇವತ್ತು ಊಟಕ್ಕೆ ಬರ್ತೀವಿ ಅಂತ. ನಮ್ಮ ಓನರ್ ತುಂಬ ಒಳ್ಳೆಯವರು, ನಾನು ಮನೆ ಮಾಡಿದ್ದೆ ಕಡೂರಲ್ಲಿ, ತುಂಬ ಒಳ್ಳೆಯವರು ಅಂದರೆ ನಿಜವಾಗ್ಲೂ ನನ್ನ ತಾಯಿ ಅವರು. ನನ್ನ ಒಂದು ಮಗಳನ್ನ ಯಾವ ಥರ ತಂದೆ ತಾಯಿ ನೋಡ್ತಾರೆ ಹಂಗೆ ನೋಡಿದ್ದಾರೆ. ಅವ್ರ ಮಕ್ಕಳಿಗೆ ಏನು ತೆಗಿತಾರೆ ನನಗೂ ಹಂಗೆ ಬಟ್ಟೆ ತೆಕ್ಕೊಡೋರು. ಮತ್ತು ಅವ್ರ ಮನೇಲಿ ಏನೇ ಫಂಕ್ಷನ್ ಆದರೂ ನನ್ನ ಮನೆಗೆ ಕರ್ಕೊಂಡು ಕೂರಿಸೋರು. ನಾನು ಬೆಳಗ್ಗೆ ಏನಾದ್ರು ತಿಂಡಿ ಮಾಡಿಲ್ಲ ಅಂದರೆ ತಿಂಡಿ ಮಾಡಿ ನನಗೆ ಕೊಡೋರು. ಸೇಮ್ ನಾನು ಅವ್ರ ಮನೇಲಿ ಒಂದು ಮಗಳು ಥರನೇ ಇದ್ದೆ. ಅವಾಗ ಬಂದರು, ಅವಾಗ ಇವನು ಬಂದಾದ್ರು 4-5 ಜನ ಬಂದರು. ನಾನು ಅಡುಗೆ ಮಾಡಿದ್ದೆ. ಮಾಡಿ ಆದಮೇಲೆ ನನಗೆ ತುಂಬ ಹೆವಿ ತಲೆನೋವಿತ್ತು. ತಲೆನೋವಿದ್ದಾಗ ನಾನು ಏನು ಮಾಡಿದೆ ಅಂತ ಹೇಳಿದರೆ ಮಲ್ಕೊಂಡಿದ್ದೆ. ಬಂದರು, ನಾನು ಹೇಳಿದೆ ಅಡುಗೆ ಮಾಡಿದ್ದೀನಿ, ಊಟ ಮಾಡಿ ಅಂತ ಹೇಳಿ. ಆವಾಗ ಅವ್ನು ನನ್ನ ಸ್ವಲ್ಪ ಕೇರ್ ಮಾಡಿದ್ದನ್ನು ನೋಡಿದೆ. ನಾನು ಏನಂತ ನೋಡಿದೆ ಅಂತ ಹೇಳಿದರೆ, ಮೆಡಿಕಲಿಗೆ ಹೋಗಿ ಟ್ಯಾಬ್ಲೆಟ್ ತಂದು ಕೊಟ್ಟಿದ್ದು ಅದೆಲ್ಲ ನೋಡಿದೆ. ಅದಾದಮೇಲೆ ಮತ್ತೆ ರಿಟರ್ನು ಬೆಳಗ್ಗೆವರೆಗೆ ಸ್ಟೇ ಆದರು. ಬೆಳಗ್ಗೆ ಊಟ ಮಾಡ್ಕೊಂಡು ಹೋದರು. ತಿಂಡಿ ತಿನ್ಕೊಂಡು ಬೆಳಗ್ಗೆ ಎದ್ದೆ. ನಾನು ಕಾಮನ್ ಎಲ್ಲರಿಗೂ ತಿಂಡಿ ಮಾಡ್ಕೊಡ್ತಾರೆ, ಚಿತ್ರಾನ್ನ ಮಾಡಿಕೊಟ್ಟೆ. ಅವ್ನು ಕಾಲೇಜಿಗೆ ಹೋದ. ಮತ್ತೆ ಒಂದು ಸಲ ಮತ್ತೆ ಒಂದು 15-20 ದಿನ ಬಿಟ್ಟು ಮತ್ತೆ ಹೇಳಿದ್ರು, ಸ್ಫೂರ್ತಿ ಬರ್ತೀವಿ ನಾವು ಅಂತ. ಬನ್ನಿ ಅಂದೆ. ಯಾಕಂತ ಹೇಳಿ ನನಗೆ ಫ್ರೆಂಡ್ ಸರ್ಕಲ್ ಅಂದರೆ ತುಂಬ ಇಷ್ಟ. ಬನ್ನಿ ಅಂತ ಹೇಳಿದೆ. ಬಂದರು, ಕಾಮನಾಗೆ ಬಂದರು. ಅವತ್ತು ನನಗೆ ಫುಲ್ಲು ವಾಮಿಟಿಂಗು. ಅದು ಏನಕ್ಕೆ ನಮ್ಮ ಇಬ್ಬರಳಿಗೆ ಏನೋ ಒಂದು ಅಟ್ಯಾಚ್ಮೆಂಟ್ ಆಗೋಕ್ಕ ಏನೋ ಗೊತ್ತಿರಲಿಲ್ಲ. ಅದಾದಮೇಲೆ ಅವತ್ತು ನನ್ನ ತುಂಬ ಕೇರ್ ಮಾಡ್ದ. ಬಂದು ನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ, ನೀವು ಟ್ರಾನ್ಸ್ ಅಂತ ಗೊತ್ತಿತ್ತು. ಆದ್ಮೇಲೆ ಡಾಕ್ಟರ್ ಅಂದರು, ಇಲ್ಲ ಅವಳಿಗೆ ಗ್ಯಾಸ್ಟ್ರಿಕ್ ಓವರ್ ಆಗಿದೆ, ಅದರಿಂದ ಈ ಥರ ಆಗ್ತಾ ಇದೆ ಅಂತೇಳಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು. ಅದಾದಮೇಲೆ ಅವ್ನ ಫ್ರೆಂಡ್ ಅವ್ರಿಗೆ ಹೇಳ್ದ, ಬೆಳಿಗ್ಗೆ ಯಾರು ನಾವು ಟಿಫನಿಗೆ ನಿಲ್ಲೋದು ಬೇಡ, ಅವ್ರಿಗೆ ಜಾಸ್ತಿ ಕೆಲಸ ಕೊಡೋದು ಬೇಡ, ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ನಾವು ನಂಬರ್ ಎಕ್ಸ್ಚೇಂಜ್ ಆಯಿತು ಇಬ್ಬರಳ್ದು. ಅದಾದಮೇಲೆ ಕಾಮನ್ ನಾವು ಇಬ್ಬರಳು ಮಾತಾಡುವಾಗ ಅವ್ನ ಕೇರಿಂಗು ಅದೆಲ್ಲ ನನಗೆ ತುಂಬ ಇಷ್ಟ. ಆದಮೇಲೆ ಪ್ರಪೋಸ್ ಆಯಿತು. ಪ್ರಪೋಸ್ ಇಲ್ಲ, ಅವ್ನ ಬರ್ಡೇ ದಿನ ನಾನೇ, ಅದಕ್ಕಿಂತ ಅವ್ನ ಬರ್ಡೇ ಟೈಮ್ನಲ್ಲಿ ನಾನು ನನ್ನ ಫ್ರೆಂಡು, ಅದೇ ನನಗೆ ಫಸ್ಟ್ ಪರಿಚಯ ಆಗಿದ್ಲಲ್ಲ ಅವಳು, ನಾನು ಅವ್ನ ಫ್ರೆಂಡ್ ಸರ್ಕಲು, ಒಟ್ಟು 6 ಜನ 3 ಬೈಕಲ್ಲಿ ಟ್ರಿಪ್ ಹೊಲ್ಟಿದ್ದು. ಅವ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿ. ಡ್ರೆಸ್ಸು ಯಾವುದು ಮಾಡ್ರನ್ನ ಎಲ್ಲ ಚೂಡಿದಾರ. ಅವಾಗೆಲ್ಲ ಮಾಡ್ರನ್ ಫೀಲ್ಡಿಗೆ ಬಂದಿರಲಿಲ್ಲ ಇನ್ನು ನಾನು. ಚೂಡಿ. ಅದಾದಮೇಲೆ ಲವ್ ಪ್ರಪೋಸ್ ಅಂತ ಮಾಡುವಾಗ ಅವನಿಗೂ ನನಗೂ ಸ್ವಲ್ಪ ಮಾತುಕತೆ ಎಲ್ಲ ಆಯಿತು. ಇಲ್ಲ, ನಾನು ನಿನ್ನ ಇಷ್ಟಪಡಲ್ಲ ಅಂತ ಹೇಳ್ದ. ಸರಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.